ಮಕ್ಕಳೇ, ಇವತ್ತಿನ ಪಾಠದ ಹೆಸರು ವ್ಯಾಘ್ರಗೀತೆ. ಇದನ್ನ ಬರೆದಿರುವ ಲೇಖಕರ ಹೆಸರು ಎ.ಎನ್. ಮೂರ್ತಿರಾವ್. ಕ್ರಿಸ್ತಶಕ 1900 ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳ್ ನರಸಿಂಹ ಮೂರ್ತಿರಾವ್. ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ಸಲ್ಲಿಸಿದ್ದಾರೆ. ಹಾಗೇನೆ ಆಕಾಶವಾಣಿ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳಲ್ಲಿ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಇವರ ಒಂದು ಪ್ರಮುಖ ಕೃತಿಗಳು ಏನಪ್ಪಾ ಅಂತ ಹೇಳಿದ್ರೆ ಅಲೆಯುವ ಮನ, ಹಗಲುಗನಸು, ಈ ರೀತಿ ಮುಂತಾದ ಕೃತಿಗಳನ್ನ ಇವರು ಬರೆದಿದ್ದಾರೆ. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಕೂಡ ದೊರಕಿದೆ. ಇವರಿಗೆ ಮೈಸೂರು ವಿಶ್ವವಿದ್ಯಾಲಯ ಡಿಲೀಟ್ ಅನ್ನೋ ಗೌರವ ಪದವಿಯನ್ನ ಕೂಡ ಕೊಟ್ಟಿದೆ. ಈ ಡಿಲೀಟ್ ಅಂತ ಹೇಳಿದ್ರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತ ಹೇಳಿ. ಹಾಗೆ 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವರು ಅಧ್ಯಕ್ಷರಾಗಿ ಕೂಡ ಇದ್ರು. ಜೀವ ಜಗತ್ತು ವಿಸ್ತಾರವಾದದ್ದು. ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಅವುಗಳು ಪರಿಸರದ ನಿಯಮಬದ್ಧತೆವಾಗಿ ಬಾಳುತ್ತದೆ. ಹಾಗೇನೆ ಪರಿಸರ ಸಮತೋಲನದಲ್ಲಿ ಒಂದು ಮತ್ತನ್ನು ಆಧರಿಸುವುದು ಅನಿವಾರ್ಯ ಮತ್ತೊಂದು ವಾಸ್ತವ ಕೂಡ. ಪ್ರಾಣಿಗಳಿಗೆ ಇರುವ ಭಯ ಹಾಗೂ ಸಹಜ ಜೀವನ ಇದರಲ್ಲಿ ಧರ್ಮವಾಗಿ ತೋರಬಹುದು. ಇದರ ಮರ್ಮವನ್ನು ಅರಿತ ವ್ಯಕ್ತಿ ಆತನ ಬುದ್ಧಿವಂತಿಕೆಯಿಂದ ಮೇಲ್ಗೈ ಸಾಧಿಸಿರುವ ವಿಶಿಷ್ಟ ಕಥೆಯೊಂದು ಇದರಲ್ಲಿ ಧ್ವನಿತವಾಗಿದೆ. ಎ.ಎನ್. ಮೂರ್ತಿರಾವ್ ಅವರು ವಿರಚಿತ ಸಮಗ್ರ ಲಿಖಿತ ಈ ಸಂಕಲನದಿಂದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗವನ್ನ ಆರಿಸಿದ್ದಾರೆ. ಒಬ್ಬ ಕವಿಯು ಬೆಕ್ಕನ್ನು ಕುರಿತು ನೀನು ಹುಲಿಯ ಜಾತಿಗೆ ಸೇರಿದೆನೆಂದು ಅಹಂಕಾರ ಪಡಬೇಡ ಅಂತ ಹೇಳಿ ಎಚ್ಚರಪಡಿಸಿದ್ದಾನೆ. ಹಾಗೆ ಹೇಳಿದ ಕವಿಯನ್ನು ನಮ್ಮ ಲೇಖಕರು ಗೌರವಿಸುತ್ತಾರೆ. ಅದಕ್ಕೆ ಕಾರಣ ಹುಲಿಯು ಒಂದು ಕೊಲ್ಲುವ, ಹಿಂಸೆ ಕೊಡುವ ಪ್ರಾಣಿ ಎಂದು ತಿರಸ್ಕರಿಸದೆ ಅದರ ಜಾತಿಗೆ ಸೇರುವುದು ಹೆಮ್ಮೆ ಎಂದು ಮನಗೊಂಡಿದ್ದಾರೆ ಎಂದು ಲೇಖಕರು ಇಲ್ಲಿ ಹೇಳಿದ್ದಾರೆ. ಹುಲಿಯು ಪ್ರಾಣಿಗಳನ್ನು ಕೊಂದು ತಿಂದು ಬದುಕುವುದರಲ್ಲಿ ತಪ್ಪಿಲ್ಲ. ಏಕೆಂದ್ರೆ ಶಾಕಾಹಾರವನ್ನು ಸೇವಿಸುವ ನಾವೇ ಮಾಂಸಾಹಾರಿಗಳಾಗಿದ್ದೇವೆ, ಅಂದ್ರೆ ಮಾಂಸವನ್ನ ಸೇವಿಸ್ತೀವಿ. ಅಂಥದ್ರಲ್ಲಿ ಹುಲಿ ಒಂದು ಮಾಂಸಾಹಾರಿ ಪ್ರಾಣಿ. ಅದು ಪ್ರಾಣಿಗಳನ್ನ ತಿನ್ನುವುದರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಲೇಖಕರು ಹೇಳಿದ್ದಾರೆ. ಅನ್ಯ ದೇಶದ ಹುಲಿಗಳು ಹೇಗೆ ಅಂತ ಗೊತ್ತಿಲ್ಲ. ಆದ್ರೆ ಶ್ರೀರಾಮನಂತ ರಾಜರು ಆಳಿದ ಈ ನಾಡು, ಅಂದ್ರೆ ಭಗವದ್ಗೀತೆ ಗ್ರಂಥ ಹುಟ್ಟಿದ ಈ ನಾಡಿನ ಹುಲಿಗಳು ಅಧರ್ಮದ ದಾರಿಯಲ್ಲಿ ಹೋಗುವುದಿಲ್ಲ ಎಂಬುದು ಲೇಖಕರ ಒಂದು ಅಭಿಪ್ರಾಯ. ಅದನ್ನ ಸಮರ್ಥಿಸಿಕೊಳ್ಳಲು ಅವರ ಬಂಧು ಕೃಷ್ಣಮೂರ್ತಿ ಎನ್ನುವರು ಹೇಳಿದ ಅವರ ವಂಶದ ಪಾರಂಪರೆಯ ಕಥೆಯನ್ನ ಕೇಳಿದ ಈ ಲೇಖಕರಿಗೆ ಹುಲಿಯಲ್ಲೂ ಕೂಡ ಧರ್ಮ ಶ್ರದ್ಧೆ ಇದೆ ಎಂಬುದು ಖಚಿತವಾಗಿತ್ತಂತೆ. ಕೃಷ್ಣಮೂರ್ತಿಯವರ ಅಜ್ಜ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಇವರ ಹಿರಿಯರು ಸಣ್ಣ ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ರಾಜಭಕ್ತಿಯಲ್ಲಿ ಕೂಡ ಇವರು ತೊಡಗಿದ್ರಂತೆ. ಸುಮಾರು ದಿನಗಳ ನಂತರ ಮಂತ್ರಿ ಎಂಬ ಪದವಿ ಹೋಗಿ ಇವರಿಗೆ ಶಾನುಭೋಗಿಕೆ ಉಳಿಯಿತು. ಇವರು ಸಣ್ಣ ಸಣ್ಣ ಒಂದು ಮಸಿ ಕಾಣಿಕೆಗೆ ಆಸೆ ಪಡದೆ ರೈತರಿಂದ ಇವರು ದೇವರು ಕೊಟ್ಟರಷ್ಟರಲ್ಲಿ ಒಂದು ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಬರ್ತಿದ್ರು. ಹಾಗೇನೆ ಕಿದ್ರಿ ಪುಸ್ತಕವನ್ನ ತಮಗಾಗಿ ಉಳಿಸಿಕೊಂಡಿದ್ದರು. ಈ ಕಿದ್ರಿ ಪುಸ್ತಕ ಅಂತ ಹೇಳಿದ್ರೆ ಕಂದಾಯದ ವಿವರಗಳನ್ನು ಒಳಗೊಂಡಿರುವ ಒಂದು ಪುಸ್ತಕ ಆಗಿರುತ್ತೆ. ಇದನ್ನ ಅವರ ಪಾಲಿಗೆ ಅವರು ಇಟ್ಕೊಂಡಿದ್ರಂತೆ. ಕಿದ್ರಿ ಪುಸ್ತಕ ಇವರ ಪಾಲಿಗೆ ರಾಜಭಕ್ತಿಯ ಚಿಹ್ನೆಯಾಗಿತ್ತು. ಹಾಗೇನೆ ಕೃಷ್ಣಮೂರ್ತಿಯವರ ಅಜ್ಜ ಒಂದು ದಿನ ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರಂತೆ. ಈ ಇರಸಾಲು ಅಂತ ಹೇಳಿದ್ರೆ ರೈತರಿಂದ ಪಡೆದ ಕಂದಾಯದ ಹಣವನ್ನ ಖಜಾನೆಗೆ ಕಟ್ಟುವುದು. ಈ ರೀತಿಯಲ್ಲಿ ಅವರು ಖಜಾನೆಗೆ ಹಣವನ್ನ ಕಟ್ಟಿ ಅವರ ಸ್ನೇಹಿತರನ್ನ ಭೇಟಿ ಮಾಡಿ ಸಾಯಂಕಾಲ 6 ಗಂಟೆಯ ಸಮಯದಲ್ಲಿ ಅವರ ತಮ್ಮ ಊರಿಗೆ ಹೊರಡ್ತಾರಂತೆ. ಅವರು ಅವರ ಊರಿಗೆ ಕಾಡು ದಾರಿಯಲ್ಲಿ ಮದಲಿಂಗನ ಕಣಿವೆಯನ್ನ ದಾಟಿ ಹೋಗ್ಬೇಕಾಗಿತ್ತಂತೆ. ಹಾಗಾಗಿ ಕತ್ತಲಾಗೋರಷ್ಟರಲ್ಲಿ ಅಂದ್ರೆ ಊಟದ ಸಮಯದ ವೇಳೆಗೆ ಹೋಗಿ ತಲುಪಬೇಕು ಅಂತ ಹೇಳಿ ಇವರು ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಇನ್ನೇನು ಕಣಿವೆ ಹತ್ರ ಬರ್ತಾ ಇದೆ ಅನ್ನುವಾಗ್ಲೇ
ಕತ್ಲಾಗ್ಬಿಟ್ಟಿತ್ತಂತೆ. ಅವರಿಗೆ ಮನಸ್ಸಿನಲ್ಲಿ ಒಂದು ರೀತಿ ಭಯ, ಯಾಕಂದ್ರೆ ಸುತ್ತಲೂ ಕತ್ಲಿದೆ, ಕಾಡ್ ಬೇರೆ, ಹಾಗಾಗಿ ಒಂದ್ ರೀತಿ ಭಯನೂ ಇತ್ತು, ಹಂಗೆ ಹಸಿವು ಆಗ್ತಾ ಇತ್ತಂತೆ. ಹಾಗೆ ಅವರು ಬೇಗ ಬೇಗನೆ ನಡ್ಕೊಂಡು ಹೋದ್ರಂತೆ. ರಸ್ತೆಗೆ ಇನ್ನೇನು ಸ್ವಲ್ಪ ದೂರ ಇದೆ ಅಂತ ಹೇಳ್ದಾಗ್ಲೇ ಅಲ್ಲೊಂದು ಗುಹೆ ಇತ್ತು. ಆ ಗುಹೆಯಲ್ಲಿ ಒಂದು ಹುಲಿ ಬೆಳಗ್ಗೆಯಿಂದ ಮಲಗಿತ್ತು, ಆದ್ರೆ ಈಗ ಅದು ಮೈ ಮುರಿಯುತ್ತಾ ಆಚೆ ಬಂದಿತ್ತಂತೆ. ಅದು ತನ್ನ ಆಹಾರಕ್ಕಾಗಿ, ಅಂದ್ರೆ ಬೆಳಗಿಂದ ಮಲ್ಕೊಂಡಂತ ಹುಲಿ ಈಗ ಎದ್ದಾಗ ಅದಕ್ಕೆ ಹಸಿವಾಗಿದೆ. ಅದು ತನ್ನ ಆಹಾರಕ್ಕಾಗಿ ಬಂಡೆಗಳ ಮಧ್ಯದಲ್ಲಿ ನಿಧಾನವಾಗಿ ನಡೆದುಕೊಂಡು ಬರ್ತಾ ಇತ್ತು. ಆ ಬರುವಂತಹ ಸಂದರ್ಭದಲ್ಲಿ ಆ ಹುಲಿಯ ಮೂಗಿಗೆ ಒಂದು ಸುವಾಸನೆ ಬಂದು ಗ್ರಹಿಸಿತು. ಅಂದ್ರೆ ಯಾರೋ ಮನುಷ್ಯರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸ್ಮೆಲ್ ಆ ಒಂದು ಹುಲಿಗೆ ಗೊತ್ತಾಯ್ತಂತೆ. ಹಾಗಾಗಿ ಆ ಹುಲಿ ನಡೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಿಧಾನಕ್ಕೆ ಬಂತಂತೆ. ಆಗ ಶಾನುಭೋಗರು ಅಲ್ಲಿ ಹೋಗ್ತಾ ಇರೋದನ್ನ ಹುಲಿ ಗಮನಿಸಿತು. ಅದನ್ನ ನೋಡಿದ ಹುಲಿಗೆ ಬಹಳ ಸಂತೋಷ ಆಯ್ತಂತೆ. ಆ ದಷ್ಟಪುಷ್ಟವಾದ ಮೈಯನ್ನು ನೋಡಿದ ಒಂದು ಹುಲಿಗೆ ಇವರನ್ನ ನಾನು ತಿನ್ಲೇಬೇಕು, ನನಗೆ ಆಹಾರ ಸಿಕ್ಕಿತು ಅಂತ ಹೇಳಿ ಹುಲಿಗೆ ಸಂತೋಷ ಆಯ್ತು. ಆದರೆ ಶಾನುಭೋಗರು ಬೆನ್ನು ತಿರುಗಿಸಿಕೊಂಡು ನಡೆದುಕೊಂಡು ಹೋಗ್ತಾ ಇದ್ರಂತೆ. ಇದನ್ನು ನೋಡಿದ ಹುಲಿಗೆ ಸ್ವಲ್ಪ ಅಸಮಾಧಾನ ಉಂಟಾಯಿತು. ಯಾಕಂದ್ರೆ ಭರತಖಂಡದ ಹುಲಿಗಳು ಶತ್ರುಗಳನ್ನು ಕೂಡ ಹಿಂದೆಯಿಂದ ಕೊಲ್ಲುವುದಿಲ್ಲ, ಅಂದ್ರೆ ಬೆನ್ನಿನ ಮೇಲೆ ಹಾರಿ ಕೊಲ್ಲಲ್ಲ ಅನ್ನೋ ಒಂದು ಧರ್ಮವನ್ನ ಪಾಲಿಸ್ತಾ ಇತ್ತಂತೆ. ಹುಲಿಗೆ ಶಾನುಭೋಗರ ಮುಂದೆ ಹೋಗ್ಬೇಕಾಗಿತ್ತು, ಆದ್ರೆ ಅವರನ್ನ ಹಾದುಕೊಂಡು ಹೋಗೋದು ಕಷ್ಟವೆಂದು ತಿಳಿದ ಹುಲಿ ಏನ್ ಮಾಡ್ತಂದ್ರೆ ಅವರನ್ನ ನಿಧಾನವಾಗಿ ಫಾಲೋ ಮಾಡ್ತು, ಅಂದ್ರೆ ಅವರನ್ನ ಹಿಂಬಾಲಿಸಿಕೊಂಡು ಹುಲಿ ಹೋಯ್ತು. ಹೀಗೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಶಾನುಭೋಗರಿಗೂ ಕೂಡ ಸಿಕ್ಸ್ ಸೆನ್ಸ್ ಅಂತ ಏನು ಹೇಳ್ತೀವಲ್ಲ, ಅವರಿಗೂ ಕೂಡ ಗೊತ್ತಾಯ್ತು ಯಾರೋ ಹಿಂದೆ ಬರ್ತಾ ಇದ್ದಾರೆ. ಹುಲಿಯು ತನ್ನ ಹಿಂದೆ ಬರ್ತಾ ಇರೋದನ್ನ ಅವರು ಗಮನಿಸ್ತಾರೆ. ಇದನ್ನು ತಿಳಿದ ಶಾನುಭೋಗರಿಗೂ ಕೂಡ ಗೊತ್ತಿರತ್ತೆ ಹುಲಿ ಯಾವತ್ತಿಗೂ ಹಿಂದಿನಿಂದ ಆಕ್ರಮಣ ಮಾಡೋದಿಲ್ಲ. ಇದನ್ನು ತಿಳಿದ ಶಾನುಭೋಗರು ವೇಗವಾಗಿ ನಡೆಯಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಹುಲಿಯ ಉಪಾಯ ಏನಂತ ಹೇಳಿ ಶಾನುಭೋಗರಿಗೆ ತಿಳಿತಂತೆ. ಹಾಗೆ ಈ ಹುಲಿ ಅವರ ತಲೆಯ ಮೇಲೆ ನೆಗೆಯುವ ಸಂದರ್ಭದಲ್ಲಿ ಶಾನುಭೋಗರು ಅವರ ತಲೆಯನ್ನ ಸ್ವಲ್ಪ ಬಗ್ಗಿಸಿದ್ರಂತೆ. ಅದಾದ ನಂತರ ಹುಲಿಯು ಅವರ ಮುಂದೆ ಹೋಗಿ ತಲೆ ಎತ್ತಿ ನೋಡುವಷ್ಟರಲ್ಲಿ ಶಾನುಭೋಗರು ಮತ್ತೆ ಹುಲಿಗೆ ಬೆನ್ನು ತೋರಿಸಿ ಬಂದ ದಾರಿಯಲ್ಲೇ ನಡೆಯಕ್ಕೆ ಪ್ರಾರಂಭ ಮಾಡಿದ್ರಂತೆ. ಹುಲಿಗೂ ಸಹ ಗೊತ್ತಾಯ್ತಂತೆ ನನಗೆ ಸರಿಯಾದ ಎದುರಾಳಿನೇ ಸಿಕ್ಕಿದ್ದಾನೆ, ಏನಾದ್ರೂ ಪರವಾಗಿಲ್ಲ, ನಾನು ಇವನನ್ನೇ ತಿನ್ಬೇಕು ಅಂತ ಹುಲಿ ನಿರ್ಧಾರ ಮಾಡಿಕೊಂಡು ಅವನ ಮೇಲೆ ಮತ್ತೆ ನೆಗೀತಂತೆ. ಆಗ ಶಾನುಭೋಗರು ಪುನಃ ಬೆನ್ನು ತೋರಿಸಿ ನಡೆಯಲಾರಂಭಿಸಿದರು. ಇದೇ ರೀತಿ ಆಟ ಒಂದು 5-6 ಸಲ ಆಯ್ತಂತೆ. ಇದನ್ನು ಕಂಡ ಹುಲಿ ಅಂದ್ರೆ ಅದಕ್ಕೆ ಬೇಜಾರಾಯ್ತಂತೆ, ಸಾಕಾಯ್ತು, ಹೀಗಾದ್ರೂ ಮಾಡಿ ಅವನ ಮೇಲೆ ಆಕ್ರಮಣ ಮಾಡಿ ಬಿಡೋಣ, ಹಿಂದೆಂದಾದ್ರೂ ಪರವಾಗಿಲ್ಲ ಅಂತ ಹೇಳಿ ಒಂದು ಕ್ಷಣ ಮನಸ್ಸಿಗೆ ಬಂದಂತೆ. ಆದ್ರೆ ಅದು ಮತ್ತೆ ಯೋಚನೆ ಮಾಡ್ತಂತೆ, ನಾನು ಅಧರ್ಮದ ದಾರಿಯಲ್ಲಿ ನಡೆಯೋದಿಲ್ಲ. ಏಕಂತ ಹೇಳಿದ್ರೆ ಮಕ್ಕಳೇ, ಆ ಹುಲಿ ಪುಣ್ಯಕೋಟಿಯ ವಂಶಕ್ಕೆ ಸೇರಿದ್ದು. ನಿಮ್ಗೆಲ್ಲರಿಗೂ ಪುಣ್ಯಕೋಟಿಯ ಕತೆ ಗೊತ್ತಿದೆ ಅಲ್ವಾ? ಆ ಪುಣ್ಯಕೋಟಿ ಕಥೆಯಲ್ಲಿ ಹುಲಿ ತನ್ನ ಜೀವವನ್ನೇ ಅರ್ಪಣೆ ಮಾಡಿಬಿಡತ್ತೆ. ಅದೇ ರೀತಿ ಅದೇ ವಂಶಕ್ಕೆ ಸೇರಿದ ಈ ಹುಲಿಯು ಅಧರ್ಮದ ದಾರಿಯನ್ನ ತುಳಿಯುವುದಿಲ್ಲ. ಏನಾದ್ರೂ ಆಗ್ಲಿ ಬೆನ್ನಿನ ಹಿಂದೆ ಆಕ್ರಮಣ ಮಾಡಬಾರ್ದು ಅಂತ ಹೇಳಿ ಮತ್ತೆ ಹೋರಾಟ ಮಾಡಲು ಶುರು ಮಾಡತ್ತೆ. ಹೀಗೆ ಮಾಡುತ್ತಾ ಹುಲಿಗೆ ಮತ್ತೆ ಶಾನುಭೋಗರಿಗೆ ಇಬ್ಬರಿಗೂ ಸುಸ್ತಾಗತ್ತಂತೆ. ಶಾನುಭೋಗರು ಅನ್ಕೊಳ್ತಾರಂತೆ ಇನ್ನು ಈ ಹುಲಿ ನನಗೆ ಬಿಡೋದಿಲ್ಲ. ಆಗ್ಲೇ ಶಾನುಭೋಗರಿಗೆ ತಲೆ ಸುತ್ತಕ್ಕೆ ಶುರು ಆಗಿರತ್ತಂತೆ. ಅಂದ್ರೆ ಒಂದ್ಸಲ ಈ ಕಡೆ ತಿರುಗು, ಒಂದ್ಸಲ ಆ ಕಡೆ ತಿರುಗು, ಬೆನ್ನನ್ನ ತೋರಿಸ್ತಾ ಅವರಿಗೆ ತಲೆ ಸುತ್ತಕ್ಕೆ ಶುರು ಆಗತ್ತಂತೆ. ಇದನ್ನು ಅರಿತಾ ಒಂದು ಶಾನುಭೋಗರು ಅನ್ಕೊಳ್ತಾರಂತೆ ಹೇಗಾದ್ರೂ ನಾನು ಸಾಯ್ತೀನಿ, ಏನಾದ್ರೂ ಉಪಾಯ ಮಾಡಿ ಏನಾದ್ರೂ ಒಂದು ರೀತಿಯಲ್ಲಿ ನಾನು ಜೀವ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಆದ್ರೂ ಪಡೋಣ ಅಂತ ಅನ್ಕೊಂಡು ಅವರ ಕೈಯಲ್ಲಿರ್ತಾ ಒಂದು ಕದ್ರಿ ಪುಸ್ತಕ ಅವರಿಗೆ ನೆನಪಾಗತ್ತಂತೆ.
ಆ ಕದ್ರಿ ಪುಸ್ತಕವನ್ನ ಅವರು ಆಯುಧವಾಗಿ ಮಾಡ್ಕೊಳ್ತಾರಂತೆ. ನೋಡಿ ಮಕ್ಳೇ, ಆ ಕದ್ರಿ ಪುಸ್ತಕದಿಂದ ಆ ಹುಲಿಗೆ ಏನೂ ಪೆಟ್ಟಾಗಲ್ಲ, ಅದರಿಂದ ಒಂದು ಉಪಯೋಗ ಅಂತ ಏನೂ ಆಗಲ್ಲ. ಆದ್ರೂ ಕೂಡ ಅದನ್ನ ಆಯುಧ ಮಾಡ್ಕೊಂಡ್ರೆ ಏನಾದ್ರೂ ಆಗ್ಬಹುದಾ? ಹುಲಿಯ ಗಮನ ಒಂದು ಕ್ಷಣಕ್ಕಾದ್ರೂ ಆಚೀಚೆ ಹೋಗ್ಬೋದಾ? ಆ ಸಮಯದಲ್ಲಿ ನಾನು ಮರವನ್ನು ಹತ್ತಿ ನನ್ನ ಪ್ರಾಣವನ್ನ ಉಳಿಸ್ಕೊಳ್ಬೋದಾ ಅನ್ನೋ ಒಂದು ಯೋಚನೆ ಶಾನುಭೋಗರಿಗೆ ಬಂತಂತೆ. ಅದೇ ರೀತಿಯಲ್ಲಿ ಶಾನುಭೋಗರು ಅದರ ಮುಖಕ್ಕೆ ಆ ಕದ್ರಿ ಪುಸ್ತಕವನ್ನ ಎಸೆದ್ರಂತೆ. ಆ ಕ್ಷಣದಲ್ಲಿ ಬೇಗ ಬೇಗನೆ ಅವರು ಓಡ್ ಹೋಗಿ ಮರದತ್ತ, ಅಂದ್ರೆ ಮರ ಎಲ್ಲಿದೆ ಅಂತ ಹೇಳಿ ಹುಡುಕುತ್ತಾ, ದೇವರನ್ನ ಪ್ರಾರ್ಥಿಸುತ್ತಾ, ನನ್ನನ್ನು ಬಚಾವ್ ಮಾಡಪ್ಪ, ನನ್ನನ್ನು ಕಾಪಾಡಪ್ಪ ಅಂತ ಹೇಳ್ಕೊಂಡು ಓಡೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಕಲ್ಲಿಗೆ ಎಡವಿ ಪ್ರಜ್ಞೆ ತಪ್ಪಿ ಬೀಳ್ತಾರಂತೆ. ಶಾನುಭೋಗರಿಗೆ ಕೆಲವೇ ನಿಮಿಷಗಳಲ್ಲಿ, ಅಂದ್ರೆ ಕೆಲವು ಕ್ಷಣಗಳಲ್ಲಿ ಮತ್ತೆ ಎಚ್ಚರವಾಗತ್ತೆ. ಎಚ್ಚರವಾದಾಗ ಅವರ ಮುಖದ ಮೇಲೆ ಯಾರೋ ನೀರು ಚಿಮುಕ್ಸೋ ಹಾಗೆ ಅವರಿಗೆ ಕಾಣಿಸ್ತಾ ಇರುತ್ತೆ, ಅಸ್ಪಷ್ಟವಾಗಿರುತ್ತೆ. ಯಾಕಂದ್ರೆ ಅವರಿಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲ್ಲ, ಕಣ್ಣು ಮಂಜಾಗಿ ಕಾಣಿಸ್ತಾ ಇರತ್ತೆ. ಅವರು ಮೂರ್ಛೆ ಹೋದ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಘಟನೆ ನಡೆದಿರತ್ತೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯನ್ನು ತೆಗೆದುಕೊಂಡ ಹೋದ ರೈತರು ಆ ಬೆಳದಿಂಗಳ ರಾತ್ರಿಯಲ್ಲಿ ಎತ್ತುಗಳ ಗಾಡಿಯಲ್ಲಿ ಅವರು ಬರ್ತಾ ಇರ್ತಾರೆ. ಈ ಶಾನುಭೋಗರು ಪ್ರಜ್ಞೆ ತಪ್ಪಿರುವ ಜಾಗದಲ್ಲಿ ಅವರು ಬಂದಿರುವಾಗ ಈ ಎತ್ತುಗಳು ಮುಂದೆ ಹೋಗ್ಲಿಕ್ಕೆ ಕೇಳಲ್ವಂತೆ. ಆ ಎತ್ತುಗಳು ತಪ್ಪಿಸಿಕೊಂಡು ಹೊಟ್ಟೋಗ್ತವೆ. ಆ ಸಮಯದಲ್ಲಿ ರೈತರೆಲ್ಲರೂ ಕೂತ್ಕೊಂಡು, ಒಂದು 5 ಜನ ರೈತರು ಇರ್ತಾರಂತೆ. ರೈತರೆಲ್ಲರೂ ಅಲ್ಲಿ ನಿಂತ್ಕೊಂಡು ಆ ಕತ್ತಲಲ್ಲಿ ಹೆದರಿಕೆಯಿಂದ ನಿಂತಿರುವಾಗ ಹುಲಿಯ ಗರ್ಜನೆಯೊಂದು ಅವರಿಗೆ ಕೇಳಿಸುತ್ತೆ. ಈ ಎತ್ತಿನ ಗಂಟೆಗಳಿರತ್ತಲ್ಲ, ಎತ್ತಿಗೆ ಗಂಟೆಯನ್ನು ಹಾಕಿರ್ತಾರೆ, ಆ ಗಂಟೆಯ ಸದ್ದಿಗೆ ಹುಲಿಯು ಒಂದು ಕ್ಷಣ ನಿರೀಕ್ಷೆ ಮಾಡತ್ತಂತೆ, ನನಗೆ ಆಹಾರ ಸಿಗತ್ತೆ ಅಂತ ಹೇಳಿ. ಆದ್ರೆ ಆ ಎತ್ತುಗಳು ಓಡಿ ಹೋಗುತ್ತೆ, ಮತ್ತೊಮ್ಮೆ ಹುಲಿ ಗರ್ಜಿಸುತ್ತೆ. ಆಗ ಈ ರೈತರೆಲ್ಲ ಜೋರಾಗಿ ಮಾತಾಡಕ್ಕೆ ಶುರು ಮಾಡ್ತಾರಂತೆ. ಇದನ್ನು ಕೇಳಿಸಿಕೊಂಡ ಹುಲಿ ನಿರಾಸೆಯಿಂದ ಹೊರಟು ಹೋಗ್ಬಿಡತ್ತೆ. ಆ ಸಮಯದಲ್ಲಿ ರೈತರು ಕೋವಿಯಿಂದ 1-2 ಗುಂಡನ್ನ ಹಾರಿಸ್ತಾರೆ. ಯಾಕಂದ್ರೆ ಅವ್ರಿಗೂ ಭಯ ಆಗಿರುತ್ತೆ, ಹುಲಿಯ ಗರ್ಜನೆ ಕೇಳಿ ತುಂಬಾ ಭಯಗೊಂಡಿರ್ತಾರೆ. ಹಾಗಾಗಿ ಕೋವಿಯಿಂದ 1-2 ಗುಂಡನ್ನ ಹಾರಿಸಿದಾಗ ಹುಲಿಯು ಹೊರಟು ಹೋಗ್ಬಿಡತ್ತೆ. ಶಾನುಭೋಗರನ್ನ ಕಂಡ ಈ ರೈತರು ಅವರಿಗೆ ನೀರು ಚಿಮುಕಿಸಿ ಅವರಿಗೆ ಪ್ರಜ್ಞೆ ಬರುವಂತೆ ಮಾಡ್ತಾರೆ. ನಮ್ಮ ಶಾನುಭೋಗರ ಮನಸ್ಸು ಗಟ್ಟಿಯಾಗಿರೋದ್ರಿಂದ ಅವರು ಬೇಗ ಚೇತರಿಸ್ಕೊಳ್ತಾರೆ. ಆಮೇಲೆ ನಡೆದಂತ ವಿವರಗಳನ್ನ, ಅಂದ್ರೆ ಏನಾಯ್ತು ಇಲ್ಲಿ, ಯಾಕೆ ನಾನು ಬಿದ್ದಿದ್ದೆ ಅಂತ ಹೇಳಿ ಈ ರೈತರಿಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಅಲ್ಲೇ ಬಿದ್ದಂತಹ ಕಿದ್ರಿ ಪುಸ್ತಕವನ್ನ ಈ ಶಾನುಭೋಗರು ಎತ್ತಿಟ್ಕೊಳ್ತಾರಂತೆ. ಹಾಗೇನೆ ಅವರ ಮನಸ್ಸಿಗೆ ಒಂದು ಯೋಚನೆ ಬರತ್ತಂತೆ, ನಾನು ಮೂರ್ಛೆ ತಪ್ಪಿ ಬಿದ್ರೂ ಕೂಡ ಯಾಕೆ ಹುಲಿ ನನ್ನನ್ನ ಕೊಲ್ಲಲಿಲ್ಲ, ಯಾಕೆ ಹುಲಿ ನನ್ನ ಸಾಯಿಸ್ಲಿಲ್ಲ ಅನ್ನೋ ಒಂದು ಯೋಚನೆ ಅವರ ಮನಸ್ಸಿಗೆ ಬಂದಾಗ ಅಲ್ಲಿರುವ ರೈತರಿಗೆ ಕೇಳ್ತಾರಂತೆ, ನಾನು ಹೇಗೆ ಮೂರ್ಛೆ ತಪ್ಪಿ ಇಲ್ಲಿ ಬಿದ್ದಿದ್ದೆ ಅಂತ ಕೇಳಿದಾಗ ರೈತರು ಹೇಳ್ತಾರೆ, ನೀವು ಮಕ್ಕಡೆ ಅಂದ್ರೆ ಉಲ್ಟಾ ಮಲ್ಗಿದ್ರಿ, ಅಂದ್ರೆ ಉಲ್ಟಾ ಮೂರ್ಛೆ ತಪ್ಪಿ ಬಿದ್ದಿದ್ರಿ. ಹಾಗಾಗಿ ಶಾನುಭೋಗ್ರು ಅನ್ಕೊಳ್ತಾರೆ, ಹುಲಿಯು ಅಧರ್ಮದ ದಾರಿಯಲ್ಲಿ ಹೋಗ್ಲಿಲ್ಲ, ನಾನು ಬೆನ್ನು ಮೇಲಾಗಿ ಬಿದ್ದಿದ್ದಕ್ಕೆ ನನ್ನನ್ನು ಅದು ಕೊಲ್ಲದೆ ಹಾಗೆ ಹೊರಟೋಯ್ತು. ಹುಲಿಗೆ ಮಕ್ಕಳೇ ಅವರ ಶಾನುಭೋಗರ ಬೆನ್ನು ಕಾಣಿಸಿತು, ಅವರು ಪ್ರಜ್ಞೆ ತಪ್ಪಿ ಮಲಗಿದಾಗ ಬೆನ್ನೇ ಕಾಣಿಸ್ತಂತೆ. ಹಾಗಾಗಿ ಹುಲಿ ಅವರನ್ನ ಕೊಲ್ಲದೆ ಹೊರಟು ಹೋಗಿದೆ. ಇದರಿಂದ ಶಾನುಭೋಗರ ಮನಸ್ಸಿನಲ್ಲಿ ಒಂದು ಮೂಡತ್ತೆ, ಅಂದ್ರೆ ಒಂದು ರೀತಿಯ ಆಲೋಚನೆ ಮೂಡತ್ತೆ, ಹುಲಿ ಯಾವ ರೀತಿ ನಿಷ್ಠೆಯಿಂದ ಇಲ್ಲಿ ನಡೆದುಕೊಂಡಿದೆ ಅನ್ನೋದು. ಅವರು ಜೋರಾಗಿ ಹೇಳ್ತಾರಂತೆ, ಭಲೆ ಮೆಚ್ಚಿದೆ ನಾನು ಅಂತ. ಅದನ್ನು ಕಂಡ ರೈತರಿಗೆ ಅನ್ಸುತ್ತಂತೆ, ಏನಿ ಶಾನುಭೋಗರಿಗೆ ಹುಚ್ಚುಗಿಚ್ಚು ಹಿಡಿತಾ ಅಂತ ಹೇಳಿ. ಆನಂತರ ಶಾನುಭೋಗರು ರೈತರು ಹಾಗೆ ಅವರ ಊರಿಗೆ ವಾಪಸ್ ಹೊರಟೋಗ್ತಾರೆ. ನಂತರ ಮನೆಗೆ ಹೋಗಿ ಶಾನುಭೋಗರು ಊಟವನ್ನ ಕೂಡ ಮಾಡ್ತಾರಂತೆ. ಅವ್ರು ಊಟ ಮಾಡ್ಬೇಕಾದ್ರೆ ಒಂದು ಮುಗುಳ್ನಗೆ ಬರತ್ತಂತೆ. ಯಾಕಪ್ಪ ಅಂತಂದ್ರೆ ಹುಲಿಯು ಹಸ್ದುಕೊಂಡೇ ಹೋಯ್ತಲ್ಲ ಅಂತ ಹೇಳಿ ಒಂದು ಯೋಚನೆ ಮಾಡ್ತಾರಂತೆ ಅವರು. ಹಾಗೆ ಅವರು ಆ ಕಿದ್ರಿ ಪುಸ್ತಕವನ್ನ ಭದ್ರ ಮಾಡಿ ಅದಕ್ಕೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಅವ್ರು ಅನ್ಕೊಳ್ತಾರಂತೆ, ಈ ಕಿದ್ರಿ ಪುಸ್ತಕದಿಂದನೇ ನನ್ನ ಜೀವ ಇವತ್ತು ಉಳಿದಿದೆ ಅಂತ ಹೇಳಿ. ಈ ಅಜ್ಜನವರು ಈಗ ಇಲ್ದಿದ್ರು ಕೂಡ ಆ ಕಿದ್ರಿ ಪುಸ್ತಕ ಅವರ ವಂಶ ಪಾರಂಪರೆಯಿಂದನೂ ಪೂಜಿಸಲ್ಪಟ್ಟಿದೆ.
ನಮ್ಮ ಲೇಖಕರು ಹೇಳುವ ಪ್ರಕಾರ ಈ ಕಿದ್ರಿ ಪುಸ್ತಕದಿಂದ ಅವರ ಜೀವ ಉಳಿತು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಹುಲಿಯ ಒಂದು ಶ್ರದ್ಧೆ, ಅದು ಅಧರ್ಮದ ದಾರಿಯಲ್ಲಿ ನಡಿಲಿಲ್ಲ, ಧರ್ಮವನ್ನ ಪಾಲಿಸಿದೆ, ಇದು ಅವರ ಜೀವ ಉಳಿಯೋದಕ್ಕೆ ಕಾರಣ ಅಂತ ಹೇಳಿ ನಮ್ಮ ಲೇಖಕರು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಮಕ್ಕಳೇ, ಇಲ್ಲಿಗೆ ಈ ಪಾಠ ಮುಗಿದಿದೆ. ಈ ಪಾಠದಿಂದ ನಾವು ತಿಳ್ಕೊಳ್ಬೇಕಾದಂಥ ಅಂಶಗಳೇನಪ್ಪ ಅಂತಂದ್ರೆ, ನಾವು ಎಂದಿಗೂ ಅಧರ್ಮದ ದಾರಿಯಲ್ಲಿ ನಡಿಬಾರ್ದು. ಅಧರ್ಮದ ದಾರಿಯಲ್ಲಿ ನಾವೇನಾದ್ರು ನಡೆದಿದ್ದೇ ಆದ್ರೆ ನಮಗೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಯಾವಾಗಲೂ ನಾವು ಧರ್ಮದ ದಾರಿಯಲ್ಲಿ ನಡೆಯೋಣ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಮತ್ತೆ ಮುಂದಿನ ಪಾಠದೊಂದಿಗೆ ಸಿಗ್ತೀನಿ. ನಮಸ್ಕಾರ.